ಒಂದು ಪ್ರಶ್ನೆ. ಪ್ರತಿದಿನ ನ್ಯೂಸ್ನಲ್ಲಿ ನಿಫ್ಟಿ ಏರಿತು, ಸೆನ್ಸೆಕ್ಸ್ ಕುಸಿಯಿತು, ಸ್ಟಾಕ್ ಮಾರ್ಕೆಟ್ ಹೊಸ ಹೈ ಮುಟ್ಟಿತು ಅಂತ ಕೇಳುತ್ತೇವೆ. ಆದರೆ ಈ ಮಾರ್ಕೆಟ್ ಅಂದ್ರೆ ನಿಜವಾಗಿಯೂ ಏನು? ಅದು ಯಾವುದಾದರೂ ಒಂದು ಕಟ್ಟಡನ, ಒಂದು ಆಪ್ನ, ಅಥವಾ ಅದು ಕೇವಲ ಟ್ರೇಡರ್ಸ್ಗಳಿಗಷ್ಟೇ ಇರುವ ಜಾಗನ? ಬಹಳ ಜನ ಟ್ರೇಡಿಂಗ್ ಕಲಿಯಲು ನೇರವಾಗಿ ಚಾರ್ಟ್ಸ್, ಇಂಡಿಕೇಟರ್ಸ್ ಮತ್ತು ಆಪ್ಷನ್ಸ್ ಇಂದ ಆರಂಭಿಸುತ್ತಾರೆ. ಆದರೆ ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಅವರಿಗೆ ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಅನ್ನುವುದೇ ಸರಿಯಾಗಿ ಗೊತ್ತಿರುವುದಿಲ್ಲ. ಒಂದು ಮನೆಯ ಅಡಿಪಾಯ ಗಟ್ಟಿಯಾಗಿದ್ದರೆ ಮಾತ್ರ ಆ ಮನೆ ವರ್ಷಗಳ ಕಾಲ ಗಟ್ಟಿಯಾಗಿ ನಿಲ್ಲುತ್ತದೆ. ಅದೇ ರೀತಿ ಟ್ರೇಡಿಂಗ್ನಲ್ಲಿ ಯಶಸ್ಸು ಸಾಧಿಸಬೇಕಾದರೆ ಮೊದಲು ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಟ್ರೇಡಿಂಗ್ ಅನ್ನೋದು ಕೇವಲ ಬೈ ಮತ್ತು ಸೆಲ್ ಅಲ್ಲ. ಅದರ ಹಿಂದೆ ಒಂದು ಸಂಪೂರ್ಣ ವ್ಯವಸ್ಥೆ ಕೆಲಸ ಮಾಡುತ್ತಿದೆ. ಆ ವ್ಯವಸ್ಥೆಯೇ ಫೈನಾನ್ಷಿಯಲ್ ಮಾರ್ಕೆಟ್. ನಮಸ್ಕಾರ. ಕನ್ನಡ ಟ್ರೇಡಿಂಗ್ ಖಾತೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ಕಂಪ್ಲೀಟ್ ಟ್ರೇಡಿಂಗ್ ಕೋರ್ಸ್ನಲ್ಲಿ ನಾವು ಬಿಗಿನರಿಂದ ಪ್ರೊಫೆಷನಲ್ ಲೆವೆಲ್ ವರೆಗೆ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಸರಳ ಕನ್ನಡದಲ್ಲಿ ಕಲಿಯುತ್ತೇವೆ. ಈ ಚಾಪ್ಟರ್ನಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಸಂಪೂರ್ಣ ಫೌಂಡೇಶನ್ ನಿರ್ಮಿಸಿಕೊಳ್ಳೋಣ. ಹಾಗಾದರೆ ಮೊದಲ ಹೆಜ್ಜೆಯಿಂದ ಆರಂಭಿಸೋಣ. ಇದುವರೆಗೆ ಫೈನಾನ್ಷಿಯಲ್ ಮಾರ್ಕೆಟ್ ಯಾಕೆ ತಿಳಿದುಕೊಳ್ಳಬೇಕು ಅನ್ನೋದನ್ನ ನೋಡಿದವೆ. ಈಗ ಒಂದು ಸರಳ ಪ್ರಶ್ನೆ. ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ನಿಜವಾಗಿಯೂ ಏನು? ಸರಳವಾಗಿ ಹೇಳುವುದಾದರೆ ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಜನರು ಮತ್ತು ಸಂಸ್ಥೆಗಳು ತಮ್ಮ ಹಣಕ್ಕೆ ಸಂಬಂಧಿಸಿದ ಆಸೆಟ್ಸ್ಗಳನ್ನ ಖರೀದಿ ಮತ್ತು ಮಾರಾಟ ಮಾಡುವ ವ್ಯವಸ್ಥೆ. ಈ ಆಸೆಟ್ಸ್ ಅಂದ್ರೆ ಏನು? ಶೇರ್ಸ್, ಬಾಂಡ್ಸ್, ಗೋಲ್ಡ್, ಕಮಾಡಿಟೀಸ್, ಕರೆನ್ಸಿ ಮತ್ತು ಇನ್ನೂ ಹಲವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಒಂದು ಕಂಪನಿ ತನ್ನ ಬಿಸ್ನೆಸ್ ಅನ್ನು ಬೆಳೆಸಲು ಹಣ ಬೇಕಾದಾಗ ಅದು ಇನ್ವೆಸ್ಟರ್ಸ್ರಿಂದ ಹಣ ಸಂಗ್ರಹಿಸಬಹುದು. ಮತ್ತೊಂದೆಡೆ ಇನ್ವೆಸ್ಟರ್ಸ್ ತಮ್ಮ ಹಣವನ್ನು ಬೆಳೆಯಲು ಉತ್ತಮ ಅವಕಾಶಗಳನ್ನು ಹುಡುಕುತ್ತಾರೆ. ಈ ಎರಡನ್ನೂ ಒಂದೇ ವೇದಿಕೆಯಲ್ಲಿ ಸಂಪರ್ಕಿಸುವ ವ್ಯವಸ್ಥೆಯೇ ಫೈನಾನ್ಷಿಯಲ್ ಮಾರ್ಕೆಟ್. ಒಂದು ಸರಳ ಉದಾಹರಣೆ ನೋಡೋಣ. ನಿಮ್ಮ ಊರಿನಲ್ಲಿ ಒಂದು ದೊಡ್ಡ ತರಕಾರಿ ಮಾರುಕಟ್ಟೆ ಇದೆ ಅಂತ ಊಹಿಸಿ. ಅಲ್ಲಿ ರೈತರು ತಮ್ಮ ತರಕಾರಿಗಳನ್ನು ತರುತ್ತಾರೆ. ಗ್ರಾಹಕರು ಬಂದು ಅವನ್ನ ಖರೀದಿಸುತ್ತಾರೆ. ಯಾವ ಬೆಲೆಗೆ ಮಾರಾಟ ಆಗಬೇಕು ಅನ್ನೋದು ಡಿಮಾಂಡ್ ಮತ್ತು ಸಪ್ಲೈ ಮೇಲೆ ನಿರ್ಧಾರವಾಗುತ್ತದೆ. ಫೈನಾನ್ಷಿಯಲ್ ಮಾರ್ಕೆಟ್ ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ವ್ಯತ್ಯಾಸ ಅಷ್ಟೇ, ಇಲ್ಲಿ ತರಕಾರಿಗಳ ಬದಲು ಶೇರ್ಸ್, ಬಾಂಡ್ಸ್, ಗೋಲ್ಡ್ ಮತ್ತು ಇತರ ಫೈನಾನ್ಷಿಯಲ್ ಆಸೆಟ್ಸ್ಗಳ ವ್ಯವಹಾರ ನಡೆಯುತ್ತದೆ. ಇದರಿಂದ ಕಂಪನೀಸ್ಗೆ ಹಣ ಸಿಗುತ್ತದೆ, ಇನ್ವೆಸ್ಟರ್ಸ್ಗೆ ಸಂಪತ್ತು ನಿರ್ಮಿಸುವ ಅವಕಾಶ ಸಿಗುತ್ತದೆ. ಇದೇ ಫೈನಾನ್ಷಿಯಲ್ ಮಾರ್ಕೆಟ್ನ ಮೂಲ ಉದ್ದೇಶ. ಈಗ ಫೈನಾನ್ಷಿಯಲ್ ಮಾರ್ಕೆಟ್ ಎಂದರೇನು ಅನ್ನೋದನ್ನ ತಿಳಿದುಕೊಂಡವೆ. ಆದರೆ ಒಂದು ಪ್ರಶ್ನೆ, ಈ ಮಾರ್ಕೆಟ್ ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತದೆ? ಒಂದು ಸರಳ ಉದಾಹರಣೆ ನೋಡೋಣ. ಒಂದು ಕಂಪನಿ ತನ್ನ ಬಿಸ್ನೆಸ್ ಅನ್ನು ಇನ್ನಷ್ಟು ದೊಡ್ಡದಾಗಿ ಬೆಳೆಸಬೇಕು ಎಂದುಕೊಳ್ಳುತ್ತದೆ. ಅದಕ್ಕೆ ಹೊಸ ಫ್ಯಾಕ್ಟರಿ, ಹೊಸ ಟೆಕ್ನಾಲಜಿ ಅಥವಾ ಹೊಸ ಪ್ರಾಜೆಕ್ಟ್ಸ್ಗಾಗಿ ಹಣ ಬೇಕಾಗುತ್ತದೆ. ಆ ಕಂಪನಿ ತನ್ನ ಶೇರ್ಸ್ಗಳನ್ನು ಇನ್ವೆಸ್ಟರ್ಸ್ಗೆ ನೀಡುವ ಮೂಲಕ ಹಣ ಸಂಗ್ರಹಿಸುತ್ತದೆ. ಇನ್ನೊಂದು ಕಡೆ ಇನ್ವೆಸ್ಟರ್ಸ್ ತಮ್ಮ ಹಣವನ್ನು ಉತ್ತಮ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಭವಿಷ್ಯದಲ್ಲಿ ಲಾಭ ಗಳಿಸಲು ಬಯಸುತ್ತಾರೆ. ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ. ಒಂದು ಕಡೆ ಕಂಪನಿ, ಇನ್ನೊಂದು ಕಡೆ ಇನ್ವೆಸ್ಟರ್. ಇವರಿಬ್ಬರನ್ನೂ ಸಂಪರ್ಕಿಸುವ ವ್ಯವಸ್ಥೆಯೇ ಫೈನಾನ್ಷಿಯಲ್ ಮಾರ್ಕೆಟ್. ನೀವು ಒಂದು ಶೇರ್ ಖರೀದಿಸಿದಾಗ ನೀವು ಆ ಕಂಪನಿಯ ಒಂದು ಸಣ್ಣ ಭಾಗದ ಮಾಲೀಕರಾಗುತ್ತೀರಿ. ಕಂಪನಿ ಉತ್ತಮವಾಗಿ ಬೆಳೆಯುತ್ತಿದ್ದಂತೆ ಅದರ ಮೌಲ್ಯವೂ ಹೆಚ್ಚಾಗಬಹುದು. ಆ ಬೆಳವಣಿಗೆಯ ಲಾಭ ಇನ್ವೆಸ್ಟರ್ಸ್ಗೂ ಸಿಗುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿಯೇ ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನು ದೇಶದ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಭಾಗ ಎಂದು ಕರೆಯುತ್ತಾರೆ. ಇದು ಕೇವಲ ಟ್ರೇಡಿಂಗ್ ಮಾಡುವ ಜಾಗ ಅಲ್ಲ. ಇದು ಕಂಪನೀಸ್ ಬೆಳೆಯಲು ಮತ್ತು ಇನ್ವೆಸ್ಟರ್ಸ್ ಸಂಪತ್ತು ನಿರ್ಮಿಸಿಕೊಳ್ಳಲು ಸಹಾಯ ಮಾಡುವ ವ್ಯವಸ್ಥೆಯಾಗಿದೆ. ಇದುವರೆಗೆ ಫೈನಾನ್ಷಿಯಲ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನ ತಿಳಿದುಕೊಂಡೆವೆ. ಈಗ ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ನಿಜವಾಗಿ ಏನು ಟ್ರೇಡ್ ಆಗುತ್ತದೆ ಅನ್ನೋದನ್ನ ನೋಡೋಣ. ಮೊದಲನೇದು ಶೇರ್ಸ್. ಒಂದು ಕಂಪನಿಯ ಓನರ್ಶಿಪ್ನ ಒಂದು ಸಣ್ಣ ಭಾಗವನ್ನೇ ಶೇರ್ ಎಂದು ಕರೆಯುತ್ತಾರೆ. ಎರಡನೆಯದು ಬಾಂಡ್ಸ್. ಇದು ಕಂಪನಿ ಅಥವಾ ಗವರ್ಮೆಂಟ್ ಹಣಸಾಲ ಪಡೆಯುವ ಒಂದು ವಿಧಾನ. ಮೂರನೆಯದು ಗೋಲ್ಡ್. ಚಿನ್ನವು ಕೇವಲ ಆಭರಣ ಮಾತ್ರವಲ್ಲ, ಅದು ಒಂದು ಇನ್ವೆಸ್ಟ್ಮೆಂಟ್ ಆಸೆಟ್ ಕೂಡ ಹೌದು. ನಾಲ್ಕನೆಯದು ಕರೆನ್ಸಿ. ಉದಾಹರಣೆಗೆ ಡಾಲರ್, ಯೂರೋ, ಯೆನ್ ಮತ್ತು ರುಪಿ. ಇವುಗಳ ವ್ಯಾಲ್ಯೂ ಕೂಡ ಪ್ರತಿದಿನ ಬದಲಾಗುತ್ತದೆ. ಐದನೆಯದು ಕಮೋಡಿಟೀಸ್. ಕ್ರೂಡ್ ಆಯಿಲ್, ಸಿಲ್ವರ್, ಕಾಪರ್ ಹಾಗೂ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಕೂಡ ಫೈನಾನ್ಷಿಯಲ್ ಮಾರ್ಕೆಟ್ನ ಭಾಗವೇ. ಪ್ರತಿಯೊಂದು ಆಸೆಟ್ನ ಬೆಲೆ ಡಿಮಾಂಡ್ ಮತ್ತು ಸಪ್ಲೈ ಮೇಲೆ ನಿರ್ಧಾರವಾಗುತ್ತದೆ. ಅದಕ್ಕಾಗಿಯೇ ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಸ್ ಪ್ರತಿದಿನ ಮಾರ್ಕೆಟ್ ಅನ್ನು ಗಮನಿಸುತ್ತಾರೆ. ಹಾಗಾದರೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಮೂಲಭೂತ ವಿಷಯಗಳನ್ನು ತಿಳಿದುಕೊಂಡೆವು.
ಫೈನಾನ್ಷಿಯಲ್ ಮಾರ್ಕೆಟ್ ಎಂದರೇನು? ಅದು ಯಾಕೆ ಇದೆ? ಅದು ಹೇಗೆ ಕೆಲಸ ಮಾಡುತ್ತದೆ? ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಯಾವ ಆಸೆಟ್ಸ್ಗಳ ವ್ಯವಹಾರ ನಡೆಯುತ್ತದೆ ಅನ್ನೋದನ್ನ ಕಲಿತೆವು. ಇದು ಟ್ರೇಡಿಂಗ್ ಜರ್ನಿಯ ಮೊದಲ ಹೆಜ್ಜೆ. ಈ ಫೌಂಡೇಶನ್ ಗಟ್ಟಿಯಾಗಿದ್ದರೆ ಮುಂದಿನ ಎಲ್ಲಾ ಕಾನ್ಸೆಪ್ಟ್ಸ್ ಸುಲಭವಾಗಿ ಅರ್ಥವಾಗುತ್ತವೆ. ಮುಂದಿನ ಎಪಿಸೋಡ್ನಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನ ಇನ್ನೂ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಮೂಲಕ ವಿವರವಾಗಿ ತಿಳಿದುಕೊಳ್ಳೋಣ. ಯಾವುದೇ ಎಪಿಸೋಡ್ ಅನ್ನ ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ಈ ಕೋರ್ಸ್ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಮಾಡಲಾಗಿದೆ. ಇಂತಹ ಕನ್ನಡ ಟ್ರೇಡಿಂಗ್ ವಿಡಿಯೋಸ್ಗಾಗಿ ಕನ್ನಡ ಟ್ರೇಡಿಂಗ್ ಕಥೆಯನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ.